ಪ್ರಪಂಚದಲ್ಲಿ ಒಂದು ದೊಡ್ಡ ಅವಘಡ ಏನೋ ಸಂಭವಿಸ್ತದ್ರಿ ಅಂತ ಹೇಳಿದ್ರಂತೆ ಸ್ವಾಮಿ ವಿವೇಕಾನಂದರು ತಮ್ಮ ಗೆಳೆಯರಿಗೆ. ಹೇಳಿದಾಗ ಮುಂದೆ ಮರುದಿನ ಆಗಿತ್ತು. ಏನಾಗಿತ್ತು ಅಂತ ಕೇಳಿದ್ರೆ, ದೊಡ್ಡದೊಂದು ಹಡಗು ಸಮುದ್ರದಲ್ಲಿ ಮುಳುಗಿ ಸಾವಿರ ಜನ ಸತ್ತು ಹೋಗಿದ್ರಂತೆ. ನೋಡ್ರಿ, ಸತ್ಯ ಆಯ್ತು ನೋಡ್ರಿ, ನನಗೆ ಕನಸು ಬಿದ್ದಿದ್ದು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ. ಯಾಕಂತ ಕೇಳಿದ್ರೆ, ಮುಂದೆ ಆಗುವಂಥ ಹಿಂದೆ ಬರಲಿರುವಂಥ ಅನೇಕ ಸಮಸ್ಯೆಗಳು ನಮಗೆ ಬಂದಾಗ ಆ ಮನಸ್ಸು ಹೇಳ್ತಾ ಇರ್ತದಂತ, ನಿನಗೆ ಸೂಚನೆ ಸೂಚನೆ ಸೂಚನೆ. ಆ ಟಿ ಸಿ ಕುಂದಿರ್ತಿರ್ತಾರಲ್ಲ, ಟ್ರಾನ್ಸ್ಫಾರ್ಮರ್, ಅಲ್ಲೊಂದು ಹಾಕಿರ್ತಾರೆ ನೋಡ್ರಿ, ಏನು ಹಾಕಿರ್ತಾರ್ರಿ? ಅಪಾಯ, ದೋಖಾ, ಡೇಂಜರ್, ಇದ್ರ ಹತ್ರ ಬರಬೇಡ್ರಿ ಅಂತ. ನಮಗೆ ಕನಸು ಬೀಳ್ತಾವು ಅಂತ ಕೇಳಿ ನಾವು ನೆನ್ಪಿಟ್ಕೋಬೇಕು, ಮುಂದೆ ಹಿಂಗೆ ಬರೋದೈತಿ, ಅದಕ್ಕೆ ನಾವು ಹೆಂಗೆ ಇರಬೇಕು ಅನ್ನುವಂಥ ಸೂಚನೆ ಯಾವುವು ಅಂತ ಕೇಳಿದ್ರೆ ನಮಗೆ ಬೀಳುವಂಥ ಕನಸುಗಳು. ಕನಸಿನ ಚಲೋ ಬಿದ್ದುವಂಕ್ರಿ ಏನು ಸಮಸ್ಯೆ ಇಲ್ಲ. ಮನ್ಯಾಗ ಮಲ್ಕೊಂಡಾಗ ನಿಮ್ಮ ದೇವಾನುದೇವತೆಗಳು, ನಿಮ್ಮ ಮನೆ ದೇವರು, ನಿಮ್ಮ ಗುರುಗಳು ನಿಮ್ಮ ಕನಸಿನಾಗ ಬಂದ್ಬಿಟ್ರು ಅಂತ ಕೇಳಿದ್ರೆ ಅದರಂಥ ಶುಭ ಸೂಚಕವಾದಂಥ ಕನಸುಗಳು ಮತ್ತೊಂದು ಯಾವುದೂ ಇಲ್ಲ. ಅಂದ್ರೆ ನಿಮ್ಮ ಮನಸ್ಸೆಲ್ಲ ಎಲ್ಲೈತಿ ಅಂತ ಕೇಳಿದ್ರೆ ಗುರುವಿನ ಪಾದದಾಗ ಹೋಗಿ ಅಲ್ಲೊಂದು ಹೂವಾಗಿದೆ, ಭೃಂಗವಾಗಿದೆ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಆ ಕನಸಿನ ಫಲ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಹಂಗೆ ಇಲ್ಲಿ ಭೀಮಾಂಬಿಕೆ ಕನಸನ್ನು ಕಾಣ್ತಾ ದೊಡ್ಡವಳಾಗ್ತಾಳೆ. ದೊಡ್ಡವಳಾದಾಗ, ಭಾಳ ದೊಡ್ಡವಳಾದಾಗ 5-6 ವರ್ಷದ ಹುಡುಗಿ ಆಗಿರ್ತಾಳೆ. ಅವ್ರ ಮನೆಯೊಳಗೆ ಶಾಲೆಗೆ ಹಾಕ್ತಾರೆ. ಆಗಿನ 16-17ನೇ ಶತಮಾನದಲ್ಲಿ ಬಹುಶಃ ಉಶಿಕಿನ ಮೇಲೆ ಬರೆಯುವಂಥ ಶಾಲೆಗಳಿದ್ದು, ಆ ಊರಿನ ಹಿರಿಯ ಮಠದ ಸ್ವಾಮಿಗಳಲ್ಲಿ ಶಾಲೆಗೆ ಹಾಕ್ತಾರೆ ಈ ಹುಡುಗಿಯನ್ನು. ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡ್ತಾಳೆ. ಕೆಲವೊಂದಿಷ್ಟು ಅಕ್ಷರಾಭ್ಯಾಸವನ್ನು ಗುರುವಿನ ಹತ್ರ ಹೋಗ್ತಾ ಇದ್ದಾಳೆ. ಹೆಂಗೆ ಸಿದ್ಧಾರೂಢರು ಗುಡುಗುಂಟಿ ಅಮರೇಶ್ವರದ ಗಜದಂಡ ಶಿವಯೋಗಿಗಳಲ್ಲಿ ಹೊಕ್ಕಾರೆ. ಶಿವಯೋಗಿಗಳಲ್ಲಿ ಹೋದಾಗ ಗಜದಂಡ ಶಿವಯೋಗಿಗಳು ಕೇಳ್ತಾರೆ, ಅಪ್ಪ ನೀನು ಯಾರು ಅಂತ ಹೇಳಿ ಸಿದ್ಧಾರೂಢರಿಗೆ ಪ್ರಶ್ನೆ ಮಾಡ್ತಾರೆ. ಸಿದ್ಧಾರೂಢರು ಅಂತಾರೆ, ಯಪ್ಪ ಅದನ್ನ ನಾ ತಿಳ್ಕೊಳಕ್ ಬಂದೀನ್ರಿ ಅಂತಾರೆ. ನಾನು ಯಾರು ಅನ್ನೋದನ್ನ ನಾ ತಿಳ್ಕೊಳಕ್ ಬಂದೀನಿ ಅಂತ ಹೇಳಿ ಗಜದಂಡ ಶಿವಯೋಗಿಗಳಿಗೆ ಉತ್ತರ ಕೊಟ್ಟಾಗ, ಇವ ಸಾಮಾನ್ಯ ಅಲ್ಲ. ಅದನ್ನ ಮತ್ತೊಂದು ಹುಡುಗರಿಗೆ ಒಬ್ಬ ಕೇಳ್ತಾರೆ, ಆ ಹುಡುಗ ನಿಮ್ಮ ಅಪ್ಪನ ಹೆಸರೇನು ಅಂತ ಹೇಳಿ ಒಬ್ಬ ತಪಸ್ವಿಗಳು ಆ ಹುಡುಗನಿಗೆ ಕೇಳ್ತಿರ್ತಾರೆ. ಎಲ್ಲ ಹುಡುಗರು ಆಟ ಆಡ್ತಿರ್ತಾರೆ ಅಂಗಳದಲ್ಲಿ. ಆಡೋ ಮುಂದೆ ಒಬ್ಬ ಯತಿಗಳು ಬಂದು ಆ ಹುಡುಗನಿಗೆ ಕೇಳ್ತಾರೆ, ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳ್ತಾರೆ. ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಇನ್ನೂ ಸಣ್ಣವಿರ್ತಾನೆ. ಆ ಹುಡುಗ ಹೇಳ್ತಾನೆ, ನಮ್ಮ ಅಪ್ಪನ ಹೆಸರೇನು ಅಂತ ಕೇಳಿದ್ರೆ, ನಿಮ್ಮಪ್ಪ ಯಾರು, ಅವನೇ ನಮ್ಮಪ್ಪ ಅಂತನಂತ. ಆ ಹುಡುಗ ಯಾರ ಲೌಕಿಕರಾಗಿರೋ ಅರ್ಥ ಆಗ್ಲಾರ ಪಡ್ನ ಹೊಡೆದು ಬಿಡ್ತಿದ್ರು. ಮಹಾತ್ಮರ ನಡೆ ಮಹಾತ್ಮರಿಗೆ ಗೊತ್ತಿರ್ತದ. ಓಹೋ ಅಂಥ ರತ್ನ ಇದೆಯಲ್ಲ ಅಂತಂದ್ರಂತೆ. ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳಿದ್ರೆ, ನಿಮ್ಮ ಅಪ್ಪ ಯಾರು, ಅವನೇ ನಮ್ಮಪ್ಪ ಅಂತಂದ್ರು. ಕರ್ಕೊಂಡು ಹೋದ್ರು ಆ ಹುಡುಗನ ಅವ್ರ ಅಪ್ಪನ ಹತ್ರ ಮನೆಗೆ. ಅವರಪ್ಪ ಗೌಟಿ ಔಷಧಿ ಕೊಡುವಂಥ ವೈದ್ಯನಾಗಿದ್ದ. ಕರ್ಕೊಂಡೋಗಿ ಉಳಿದವ್ರು ಅಂದರು, ಇಂಥ ಮಹಾತ್ಮರು ಮಾತಾಡ್ತಾರ, ಅವ್ರ ಮಾತಿಗೆ ಯಾರೂ ಉತ್ತರ ಕೊಡಂಗಿಲ್ಲ. ನಿಮ್ಮ ಮಗ ಏನಂದ ಅಂತ ಕೇಳಿದ್ರೆ, ನಿಮ್ಮ ಅಪ್ಪನ ಹೆಸರು ಏನಂತ ಕೇಳಿದ್ರೆ, ನಿಮ್ಮ ಹೆಸರು ಹೇಳಿಲ್ರಿ, ನಿಮ್ಮ ಅಪ್ಪ ಯಾರು, ಅವನೇ ನಮ್ಮಪ್ಪ ಅಂದ ನೋಡ್ರಿ, ಎಷ್ಟು ಉದ್ದಟವಾಗಿ ಮಾತಾಡ್ತಾನ ಅಂತ ಹೇಳಿ ಅವ್ರ ಅಪ್ಪನ ಮುಂದೆ ಹೇಳಿದ್ರು. ಅಲ್ಲೋ ಭಾಳ ಹಂಗೆ ಅನ್ಬಾರ್ದಪ್ಪ ಅಂತೇಳಿ ಅವ್ರ ಅಪ್ಪಾರು ಹೇಳಿದ್ರು. ಅವರು ಜ್ಞಾನಿಗಳಿದ್ರು. ಇಲ್ಲೋ ಅವ ಅಂದಿದ್ದು ಕರೆಕ್ಟ್ ಐತಿ ಅಂತ ಹೇಳ್ತಾರೆ ಮಹಾತ್ಮರು ಹೇಳ್ತಾರೆ. ಅವ ಅಂದಿದ್ದು ಬಹಳ ಸತ್ಯವಾದಂಥ ಮಾತಿದೆ. ನಿಮ್ಮಪ್ಪ ಯಾರೋ, ಅವನೇ ನಮ್ಮಪ್ಪ ಅಂತ ಹೇಳಿದ್ದೇನು ಸತ್ಯ ಐತಲ್ಲ, ಅವ ಹೇಳಿದ್ದೇನು ತಪ್ಪೈತಿ ಅಂತ ಹೇಳಿ ಆ ಮಹಾತ್ಮರು ಹೇಳ್ತಾರೆ. ಅವಾಗ ಅವ್ರು ಯಾರು ಅಂತ ಕೇಳಿದ್ರೆ, ನಿಮ್ಮಪ್ಪ ಯಾರು ಅಂತ ಕೇಳಿದ್ರೆ ಜಗದಪ್ಪ ಪರಮಾತ್ಮ. ನಿಮ್ಮಪ್ಪ ಪರಮಾತ್ಮ, ಅವನೇ ನಮ್ಮಪ್ಪ ಅಂತೇಳಿ ಆ ಹುಡುಗ ಹೇಳಿದ್ದ. ಅವನೇ ಸಂತ ಶಿಶುನಾಳದ ಶರೀಫ ಶಿವಯೋಗಿಯಾಗಿ ಪರಿವರ್ತನೆಯಾದ ಅನ್ನುವಂಥದ್ದು. ಜಗತ್ತಿನಲ್ಲಿ ನಾವೆಲ್ಲ ಇತಿಹಾಸವನ್ನು ಓದ್ತೀವಿ. ಅದಕ್ಕೆ ಪ್ರಾಯಂ ಕೂಸಾದಡೈ ಅಭಿಪ್ರಾಯಂ ಕೂಸಕ್ಕುಮೆ ಅಂತ ಹೇಳ್ತಾರೆ. ಪ್ರಾಯ ಸಣ್ಣದಿರ್ಬೋದು, ಒಳಗೆ ಅಭಿಪ್ರಾಯ ದೊಡ್ಡದಿದೆ. ಅದಕ್ಕೇನು ಬೆಲೆ ಇದೆ? ಕೆಲವೊಂದು ಮಕ್ಕಳು ಇರ್ತಾವೆ, ಈ ಟಿವಿ ಒಳಗೆ ನೋಡ್ತಾ ಇರ್ತೀವಿ ನಾವು, ಸರಿಗಮಪ್ಪದಾಗ ಲಿಟಲ್ ಚಾಂಪ್ಸ್ನಾಗ ನೋಡ್ತಿರ್ತೀವಿ, ಎಷ್ಟು ಪ್ರತಿಭೆಯನ್ನು ತೋರಿಸ್ತಿರ್ತಾವು ಎಲ್ಲ. ನಮ್ಗೆ ವಯಸ್ಸಾದವ್ರಿಗೆ ಅದನ್ನ ಮಾಡೋಕ್ಕಾಗಂಗಿಲ್ಲ. ಆ ಮಕ್ಕಳು ಆ ಪ್ರತಿಭೆಯನ್ನು ತೋರಿಸ್ತಿರ್ತಾವು. ಅಂದರೆ ದಟ್ ಈಸ್ ಗಾಡ್ ಗಿಫ್ಟ್. ಅದೊಂದು ದೇವರ ಕೊಡುಗೆ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಕೆಲವೊಂದು ಮಕ್ಕಳು ಇರ್ತಾರೆ, ಏನು ಹೇಳು ಪೂರ್ವದಲ್ಲಿ ಲೆಕ್ಕ ಮಾಡಿ ಹೇಳಿಬಿಡ್ತಾರೆ. ಅವರು ಬಾಯಿ ಲೆಕ್ಕ ಮಾಡಿ ಹೇಳಿಬಿಡ್ತಾರೆ. ಒಂಥರ ಕಂಪ್ಯೂಟರ್ ಶಕುಂತಲ ಇದ್ದಂಗೆ ಇರ್ತಾರೆ ಅವರು, ರಾಮಾನುಜನ್ ಇದ್ದಂಗೆ ಇರ್ತಾರೆ, ಆರ್ಯಭಟ ಇದ್ದಂಗೆ ಇರ್ತಾರೆ. ಅದ್ರ ಕೊಡುಗೆ ಏನು ಅಂತ ಕೇಳಿದ್ರೆ, ಅದು ಗಾಡ್ ಗಿಫ್ಟ್ ಅಂತ ಹೇಳಬೇಕಾಗ್ತದೆ. ಹಂಗೆ ಈ ಮಗು ಬೆಳೀತಾ
ದೊಡ್ಡದಾಗ್ತದೆ. ದೊಡ್ಡದಾದಾಗ ಈ ಮಗುವಿಗೆ ಮನ್ಯಾಗ ತಂದೆ ತಾಯಿ ಕೇಳ್ತಾರೆ. ಒಂದು ದಿನ ಆ ಮನೆಯೊಳಗೆ ಧರ್ಮನ ಗದ್ದಿಗೆಯನ್ನು ಕಟ್ಟಿರ್ತಾರೆ. ಬಹುಶಃ ನಮ್ಮ ಕಮಿಟಿಯವರೆಲ್ಲರೂ ಮನಸ್ಸು ಮಾಡಿದರೆ ನಾನು ಈ ಪ್ರವಚನವನ್ನು ನಾನೀಗ 2 ವರ್ಷದಿಂದ ಯೋಗಾಪುರದಲ್ಲಿ ಹೇಳಿದ್ದೆ. ನಮ್ಮ ಗಜಾನನೂ ಇದ್ದ. ಇಟಗಿ ಭೀಮಾಂಬಿಕೆ ಪ್ರವಚನವನ್ನು ಮಾಡಿದ ಬಳಿಕ ನಾನು ಕಮಿಟಿಯವ್ರಿಗೆ ಹಿಂಗೆ ಅಂದೆ ಒಂದು ಮಾತು, ಎಲ್ಲರೂ ಹೋಗಿ ಬರೋಣ ನಾಡ್ರಿ ಒಂದು ದಿವಸ ಇಟಗಿ ಭೀಮಾಂಬಿಕೆ ದರ್ಶನವನ್ನು ತೆಗೆದುಕೊಂಡು ಬರೋಣ ಅಂತಂದೆ. ನಾನು ಅಂದ್ಬಿಟ್ಲೆ ಕಮಿಟಿಯವ್ರು ಏನಂದ್ರು, ಎಲ್ಲರೂ ತಯಾರಾಗಂಗಿಲ್ಲ ರೀ ಮುತ್ತಾರ, ನಾವೊಂದು 7-8 ಮಂದಿ ಕೂಡಿ ಕ್ರೂಸರ್ ತೊಗೊಂಡು ಹೋಗೋಣ್ರಿ ಅಂತಂದೆ. ಅಲ್ರಿ ಕೊಡೋದು ಬೇಡ್ರಿ, ಬೆಲ್ ಬೇಡ, ಬೆಲ್ದಂತೂ 2 ಮಾತ್ರ ಇರ್ಬೇಕಲ್ರಿ, ಸುಮ್ಮನೆ ಹೇಳಿ ನೋಡೋಣ 8 ಮಂದಿ ಬರ್ತಾರೆ, ನನಗರ ಕಾನ್ಫಿಡೆನ್ಸ್ ಇದೆ, ಭಾಳ ಮಂದಿ ಬರ್ತಾರೆ, ಒಂದು ಬಸ್ ಸಾಲಂಗಿಲ್ಲ ನೋಡ್ರಿ ಅಷ್ಟು ಜನ ಬರ್ತಾರಂತ ನಾನು ಅಂದೆ ಸಭಾದಾಗ. ಅನ್ನೋದು ಕಲ್ಪನೆಯಂದ್ರೆ ಮಾಡ್ಕೋಬೇಕಲ್ಲ, ಅದನ್ನೂ ಇಲ್ಲ ಅಂದ್ರೆ ಹೆಂಗೆ ಬದುಕೋದು ಹೆಂಗಿರ್ತದೆ. ಅದಕ್ಕೆ ಅಂದಾಗ ಮುಂದೆ ಎಷ್ಟು ಜನ ಸೇರಿದ್ರಂದ್ರೆ 6 ಬಸ್ಸು, 3 ಕ್ರೂಸರು, 8 ಕಾರ್ ಇದ್ವು ನೋಡ್ರಿ ನಮ್ಮ ಜೊತೆಗೆ. ಅಷ್ಟು ಜನ ಹೋಗಿ ಬಂದ್ವಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋದ್ವಿ ಅಂತ ಕೇಳಿದ್ರೆ ಇಟಗಿಗೆ ಕರ್ಕೊಂಡು ಹೋದ್ವಿ. ಭೀಮಾಂಬಿಕೆ ದರ್ಶನವನ್ನು ಮಾಡಿಕೊಂಡು ಮುಂದೆ ಗದುಗಿನ ತೋಂಟದಾರ್ಯ ಮಠದಲ್ಲಿ ಅವ್ರಿಗೆಲ್ಲ ಸ್ನಾನ ಎಲ್ಲ ಪೂಜೆಗೆ ವ್ಯವಸ್ಥೆ ಮಾಡಿ, ಟಿಫನಿನ ವ್ಯವಸ್ಥೆ ಮಾಡಿ, ಮುಂದೆ ಶಿಶುನಾಳದ ಶರೀಫರ ಗದ್ದುಗೆ ದರ್ಶನ ತೆಗೆದುಕೊಂಡು ಮುಂದೆ ಅಲ್ಲಿಂದ ಎಲ್ಲಿಗೆ ಬಂದು ಕೇಳಿದ್ರೆ ಹುಬ್ಬಳ್ಳಿ ಸಿದ್ಧಾರೂಢರ ದರ್ಶನವನ್ನು ತೆಗೆದುಕೊಂಡು ಮುಂದೆ ಅವರನ್ನು ಆಲ್ಮೇಲ್ ಇದಕ್ಕೆ ಆಲ್ಮೇಲ್ ಅಂತ ನೋಡು ಯೋಗಾಪುರಕ್ಕೆ ಕರ್ಕೊಂಡು ಬಂದ್ವಿ. ಅದಕ್ಕೆ ನೀವು ಹಿಂದೆ ಗುಡ್ಡಾಪುರ ದಾನಮ್ಮನ ಪುರಾಣ ಹಚ್ಚಿದಾಗ ನೀವೆಲ್ಲರೂ ನನ್ನ ಜೊತೆಗೆ ಬಂದಿದ್ರಿ, ನೆನಪಿರ್ಬೇಕು. ಕೆಲವೊಬ್ರು ತಾಯಂದ್ರೆ ಅನ್ನಕತ್ತಿದ್ರು ಮೊನ್ನೆ, ನೀವು ಬರೀ ಹೇಳ್ತೀರಿ ಬಿಟ್ಟು ಬಿಡ್ತೀರಿ ಮುತ್ಯಾರ ಅಂತ ಹೇಳಿ. ಅದಕ್ಕೆ ಈಗ ಪುರಾಣ ಮುಗಿದಿಂದ ಟೈಮ್ ಐತಿ. ಈಗ ಹೇಳ್ತೀನಿ, ಯಾರಾದರೂ ಹೋಗೋನು ಅಂತಂದ್ರೆ ನಮ್ಮ ಕಮಿಟಿಯವ್ರು ರೆಡಿ ಆಗ್ಬೇಕು. ನಮ್ಮ ತಾಯಂದ್ರು ಮಂಗ್ಲಕ್ಕ, ಶಂಕ್ರಮವ್ವ, ಸುಮ್ಮನೆ ಒಂದು ಅಭಿಪ್ರಾಯ. ಈಗ ಹೋಗಿ ಬಂದಾರ ಅವ್ರು 2 ದಿವಸ ಟೂರಿಗೆ. ಈಗೇನು ನಿಮಗೇನೇನು ಎಲ್ಲ ಫ್ರೀ, ಎಲ್ಲ ಸಿದ್ದರಾಮಯ್ಯನ ಬಸ್, ಹೆಚ್ಚಾಗಾರ ಹೋಗ್ರಿ ಹೇಳಿದ್ನಲ್ಲ. ಹೆಂಡತಿ ಟೂರಿಗೆ, ಗಂಡ ಬಾರಿಗೆ ಅಂತ ಮನೊಂದು ನಾಟಕ ಉದ್ಘಾಟನೆಗೆ ಹೋಗಿದ್ದೆ. ಹಂಗಾಗೈತಿ ಈಗಿನ ಪರಿಸ್ಥಿತಿ. ಇರಲಿ, ಅದಕ್ಕೆ ನೀವೆಲ್ಲರೂ ಬರ್ತೀನಿ ಅಂದ್ರೆ ರೆಡಿ ಆಗ್ರಿ, ಹೋಗಿ ಬರೋಣಂತ. ಇಟಗಿ ಭೀಮಾಂಬಿಕೆ ಗದ್ದಿಗೆ ದರ್ಶನವನ್ನು ನಿಮ್ಮ ಮಾಡಿಸ್ಕೊಂಡು ಅಲ್ಲೇ ಹಾಳ್ಕೇರಿ ಮಠ ಇದೆ, ಆ ತಾಯಿಗೆ ಆಶೀರ್ವಾದ ಮಾಡಿದಂಥ ಗುರುಗಳು ಗದ್ದಿಗಿದೆ. ಎಲ್ಲ ತಗೊಂಡು ಈ ಹಣಿ ಒಯ್ದಲ್ಲಿ ಹಚ್ಚಿಬಿಟ್ಟು ಅಂತ ಕೇಳಿದ್ರೆ ಮಾಡಿದ ಕರ್ಮಗಳೆಲ್ಲ ಜಳ ಜಳ, ಒಳಗೆಲ್ಲ ಬಳ ಬಳ ಬೆಳಕು ಬೀಳಕ್ಕೆ ಹತ್ತದೆ. ಸಾಧ್ಯ ಆದ್ರೆ ಹೋಗಿ ಬರೋಣ. ನೀವೆಲ್ಲರೂ ಹೋಗೋದು ಬಿಡೋದು ಅನ್ನೋದನ್ನು ನೀವು ವಿಚಾರ ಮಾಡಿ ಹೇಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಭೀಮಾಂಬಿಕೆ ದೊಡ್ಡವಳಾಗ್ಯಾಳ. ಆಕಿ ಲಗ್ನದ ವಯಸ್ಸಿಗೆ ಬಂದಾಳ. ನೋಡಕ್ಕೆ ಭಾಳ ಸ್ಫುರದ್ರೂಪಿಯಾಗಿ ಅವಳ ದೇಹ ಕಾಂತಿಯುತವಾಗಿ ಕೂಡಿದೆ. ನೋಡವರ ಕಣ್ಣು ಒಂದು ರೀತಿ ಬೆರಗಾಗುವಂತೆ ಅವಳ ದೇಹ ಕಾಂತಿ ಎನ್ನುವಂಥದ್ದು ಕಾಣ್ತಾ ಇದೆ. ನಡಬರ್ಕ್ ಮನೆಯೊಳಗೆ ಗದ್ದಿಗೆ ಕಟ್ಟಾರ, ಧರ್ಮನ ಗದ್ದಿಗೆ. ಇವತ್ತು ನೀವು ಅಲ್ಲಿ ಹೋದ್ರೆ ಗದ್ದಿಗಿದೆ, ಆ ಗುಡಿಯೊಳಗಡೆ ನೀವು ಗುಡಿ ಆಗಿದೆ ಅದು. ಅಲ್ಲಿ ಮುಂದೆ ಕುತ್ಕೊಂಡ್ರೆ ಗೊತ್ತಾಗ್ತದೆ ನಿಮಗೆ. ಅಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ಲಿಕ್ಕೆ, ಪ್ರಾರ್ಥನೆ ಮಾಡಕತ್ತಿದ್ಲು. ಕಣ್ಣು ಮುಚ್ಕೊಂಡು ಏನೋ ಹೇಳಕತ್ತಿದ್ಲು. ಹೇಳೋ ಮುಂದೆ ಸೋಮಣ್ಣ ಹೊರಗಿಂದ ಬಂದ. ಎಲ್ಲೇ ಹೊರಗೆ ಹೋಗಿದ್ದ, ಹೊರಗಿಂದ ಬಂದ ಸೋಮಣ್ಣ ಅವರಪ್ಪ. ಹೊರಗಿಂದ ಬಂದಾಗ ಈಕೆ ಕಣ್ಣು ಮುಚ್ಕೊಂಡು ಕುಂತಿದ್ಲಲ್ಲ, ಅವಂಗೊಂದು ಚಿಂತೆ ಹತ್ತಿತ್ತು. ಮಗು ದೊಡ್ಡಕ್ಕೆ ಆದ್ಲು. ಮಗ ದೊಡ್ಡವ ಆದ ಅಂದ್ರೆ ಏನು ಮಾಡ್ತೀರಿ ನೀವು? ಒಂದು ಹುಡ್ಕಾಕತ್ತೀರಿ. ಮಗಳು ದೊಡ್ಡಕ್ಕೆ ಆದ್ರೆ ಹೊರಗೆ ಕೊಡ್ಬೇಕಂತ ವಿಚಾರ ಮಾಡ್ತೀರಿ. ಸೋಮಣ್ಣನಿಗೆ ಆ ಚಿಂತೆ ಕಾಡಾಕತ್ತಿತ್ತು. ಒಂದಿನ ಆಕೆ ಕಣ್ಣು ಮುಚ್ಕೊಂಡು ಕೈ ಮುಗಿದುಕೊಂಡು ತಾನು ಆನಂದವಾಗಿ ಧ್ಯಾನವನ್ನು ಮಾಡೋ ಮುಂದೆ ಮಗ ಬಂದು ಅವಳನ್ನು ನೋಡಿ ಆಕೆ ತಲೆ ಮೇಲೆ ಕೈ ಇಟ್ಟು ಡುಬ್ಬನ ಮೇಲೆ ವಾತ್ಸಲ್ಯದಿಂದ, ನೀವು ಹೆಂಗೆ ಮನೆಯೊಳಗೆ ಮಕ್ಕಳಿಗೆ ತಲೆ ಮೇಲೆ ಕೈ ಇಟ್ಟು ಕೈ ಆಡಿಸ್ತಿರಲ್ಲ, ಬೆನ್ನ ಮೇಲೆ ಕೈ ಇಟ್ಟು ಮಗಳ ಧರ್ಮನ್ನ ಏನು ಬೇಡಕತ್ತಿ ನೀನು ಅಂತ ಕೇಳಿದ. ಅಪ್ಪ, ನಾ ಏನು ಬೇಡಲಿ ಅವನನ್ನ, ನನಗೆ ಒಳ್ಳೆ ಸದ್ಬುದ್ಧಿ ಸನ್ಮಂಗಲವನ್ನು ಕೊಟ್ಟು ಕಾಪಾಡಪ್ಪ, ಈ ಜಗತ್ತನ್ನು ಶಾಂತ ರೀತಿಯಿಂದ ಇಟ್ಟಿರಪ್ಪ, ಮಳೆ ಬೆಳೆಯನ್ನು ಕೊಡಪ್ಪ, ಎಲ್ಲರಿಗೆ ಆನಂದವನ್ನು ನೀಡಪ್ಪ ಅಂತ ಬೇಡಾಕತ್ತೀನಿ ಅಂತ ಈಕೆ ಹೇಳಿಲ್ಲ. ಹೌದ್ವಾ ಮಗಳೇ, ನೀ ಅದನ್ನೆಲ್ಲ ಬೇಡಾಕತ್ತಿದಿ, ಕರೆಯೋ ಬಹಳ ಸತ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಿನಗೆ ಈಗ ನೀನು ದೊಡ್ಡಕ್ಕಾಗಿದಿ. ಈಗ ನಿನಗೇನು ಮಾಡ್ಬೇಕು? ಮದುವೆ ಮಾಡ್ಬೇಕವಾ? ಮದುವೆ ಮಾಡೋನು? ಅವರಪ್ಪ ಕೇಳಿದ. ಮದುವೆ ಮಾಡೋಣ ಅಂತ ಕೇಳಿದ. ನೋಡು, ನಿನ್ನ ಅಣ್ಣದೇರಾದಂಥ ಅರ್ಜುನಪ್ಪ ಸಕ್ರಪ್ಪ ಇಬ್ರು ನಮ್ಮ ತಂಗಿ ಮದುವೆ ಆಗಿಂದ ನಾವು ಮಾಡ್ಕೊಳ್ಳೋಣ. ಮನೆಯೊಳಗೆ ಎಷ್ಟಾಕೊಂಡು ವ್ಯವಸ್ಥೆ ಇರ್ತದೆ. ಅಣ್ಣದೇರಿದ್ರು ಕೂಡ ನಮ್ಮ ತಂಗಿಯನ್ನು ಕೊಡು ತಂಗಿಯನ್ನು ಮನೆಯಾಗ ಇಟ್ಕೊಂಡು ನಾವು
ಮದುವೆ ಆಗಬಾರ್ದು ಅಂತ ಹೇಳಿ ಎಷ್ಟೋ ಮನೆಯೊಳಗೆ ನಾವು ವ್ಯವಸ್ಥೆಯನ್ನು ನೋಡ್ತೀವಿ. ಕೆಲವೊಬ್ರು ಎಲ್ಲಕ್ಕಿಂತ ಮೊದಲಾಗಿ ಹೋಗ್ಬಿಟ್ಟಿರ್ತಾರೆ ಬಿಡ್ರಿ, ಆ ಮತ್ತು ಬೇರೆ ಸ್ವಾರ್ಥಿಗಳು ಇರ್ತಾರೆ, ಅವರು ಇರ್ತಾರೆ. ಆದರೆ ಇಲ್ಲಿ ಹಂಗಿರಲಿಲ್ಲ ವ್ಯವಸ್ಥೆ. ತಂಗಿ ಕೊಟ್ಟು ಮದುವೆ ಮಾಡಿ ನಾವು ಮಾಡ್ಕೊಳ್ಳೋಣ ಅನ್ನೋವಂಥ ವ್ಯವಸ್ಥೆ ಇತ್ತು. ವಿಚಾರ ಮಾಡಿದಾಗ ಅವ ಸೋಮಣ್ಣ ಹೇಳ್ತಾನೆ, ನೋಡುವಾ ನಿಮ್ಮ ಅಣ್ಣದೇರಿ ಇಬ್ಬರು ಅರ್ಜುನಪ್ಪ ಸಕ್ರಪ್ಪ ಇಬ್ಬರು ಅಣ್ಣದೇರಿದ್ರಲ್ಲ, ಅವ್ರು ಇನ್ನೂ ನಿನ್ನ ಸಲುವಾಗಿ ನಾವು ಲಗ್ನ ಆಗಬಾರ್ದು ಅಂತ ಹೇಳಿ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ನಾವು ಮದುವೆ ಮಾಡ್ಕೋಬೇಕಂತ ವಿಚಾರ ಮಾಡ್ಯಾರವ. ಅದಕ್ಕೆ ಮತ್ತು ನೀನು ಮದುವೆ ಮಾಡ್ಕೊಂಡು ಬಿಟ್ಟು ಅಂತ ಕೇಳಿದ್ರೆ, ನೀನು ಕೊಟ್ಟು ಮದುವೆ ಮಾಡಿದ್ವಿ ಅಂತ ಕೇಳಿದ್ರೆ ಅವ್ರ ಲಗ್ನ ಮಾಡಕ್ಕೆ ಅವ್ರು ಮದುವೆ ಮಾಡಕ್ಕೆ ಚಲೋ ಆಗ್ತದವ. ಯವ್ವ ಹೆಂಗೆ ಮಾಡ್ತೀವಿ ನೀನು ಅಂತ ಹೇಳಿ ಆ ಕಡೆ ಬೇ ಅಂತಾರೆ. ಇದು ಶಬ್ದ ಬೇ ಅಂದ್ರೆ ಏನರ್ಥ? ಅಬ್ಬೆ. ಅಬ್ಬೆ ಅಂದ್ರೆ ತಾಯಿ ಅಂದಂಗೆ. ಈ ಕಡೆ ನೀವು ಏನ್ರ ಬಳ್ಳಾರಿ ಕಡೆ ಹೋಗಿ ಯಾಕೆ ಬೇ ಅಂದ್ಬಿಟ್ಟು ಹೊಡಿಲ್ಲ ನಿನ್ಗಂತಾರವ್ರು ಹೆಣ್ಮಕ್ಳು. ಮತ್ತು ಬಳ್ಳಾರಿ ಕಡೆ ಹೋಗಿ ಯಾಕೆ ಬೇ ಅಂದ್ಗಿಂದಿರಿ ಮತ್ತೆ ಎಲ್ಲರೂ ಹೊಡೆಸ್ಕೊಂಡ ಬರೋದು. ಯಾಕೆ ಅನ್ಬಾರ್ದು ಅಂತ ಕೇಳಿದ್ರೆ ಅಕ್ಕ ಅಂತಾರೆ ಅವ್ರು. ಮುದುಕಿದ್ರು ಮುದುಕಾಗಿರ್ತಾಳೆ, ಪೂರ್ತಿ ನಡಾಬಾಗಿರ್ತೈತಿ. ಯಾಕಕ್ಕ ಏನಕ್ಕ ಅನ್ಬೇಕು ಅವ್ರಿಗೆ. ಯಾಕೆ ಬಂದ್ಬಿಟ್ಟು ಪಡ್ನ ಹೊಡೆದ ಬಿಡ್ತಾರೆ ಹಂಗೆ. ಅದಕ್ಕೆ ಒಂದೊಂದು ಭಾಷೆ, ಒಂದೊಂದು ಕಡೆ ಒಂದೊಂದು ಭಾಷೆ ಇರ್ತದೆ. ಕನ್ನಡದಲ್ಲಿ ಭಾಷೆ ಬೇರೆ ಬೇರೆ ಇದೆ. ಈ ಕಡೆ ಹಾನಗಲ್ ಕಡೆ ಹೋಗಿ ನಮ್ಮ ಗಜಾನನ ನಾನು ಹೋಗಿದ್ದೀವಿ, ಒಮ್ಮೆ ಪುರಾಣಕ್ಕೆ ಹೋಗಿದ್ವಿ. ಅಲ್ಲಿ ಬ್ಯಾಗಾದೆ ಅಂತ ಒಂದು ಊರು ಬರ್ತೈತಿ, ಅಲ್ಲಿ ಪುರಾಣಕ್ಕೆ ಹೇಳಕ್ಕೆ ಹೋಗಿದ್ವಿ. ಯಡಿಯೂರು ಸಿದ್ಧಲಿಂಗೇಶ್ವರ ಮಠ ಇದೆ, ಅಲ್ಲೊಂದು ಪುರಾಣ ಹೇಳಕ್ಕೆ ಹೋಗಿದ್ವಿ. ಸಜ್ಜಲ್ಗುಡು ಶರಣಮ್ನವ್ರು ಪುರಾಣ ಹೇಳಕತ್ತಿದ್ವಿ. ಒಂದು ಮನೆಗೆ ಕರ್ಕೊಂಡು ಹೋದ್ರು, ಬಾಗಿಲು ಭಿನ್ನ ಹೇಳಿದ್ರು. ಅವ್ರ ಮನೆಗೆ ಹೋದ್ವಿ. ಹೋದ್ಬಿಟ್ಲೆ ಇನ್ನೊಬ್ರು ಬೇರೆದ್ರು ಹಾಡಾಕ್ ಬಂದಿದ್ರು, ನಿಂತಿದ್ರು. ನಾವು ಹೋದ್ಬಿಟ್ಲೆ ಒಂದು ಮಣಿ ಹಚ್ಚಿದ್ರು, ಮಣಿ ಇಟ್ಟರು, ಆರತಿ ತಗೊಂಡು ನಿಂತಿದ್ರು. ಅವ್ರು ನನಗೇನು ಕೇಳಿದ್ರು, ಹೊರಗೆ ಹೊಯ್ಕೊಂತೀರ ಒಳಗೆ ಹೊಯ್ಕೊಂತೀರ ಅಂತ ಕೇಳಿದ್ರಿ. ನಾನಂದೆ, ನಾನು ಅವ್ರನ್ನ ನೋಡ್ತೀನಿ, ನಮ್ಮ ಗಜಾನನ ನೋಡಾಕ್ತೀನಿ. ನಗಾಕತ್ತ ನಾನು ನೋಡಿ ಇವ್ರನ್ನ. ಅದೆಲ್ಲ ನಮಗೆ ಭಾಳ ಜವಾಬ್ದಾರಿ ಇರ್ತೈತಲ್ಲ, ನಮಗೆ ಹಾಕ್ತಾರೆ. ನಾ ಯಾಕೆ ಹೊಯ್ಕೊಳ್ರಿ ಅಂದೆ ನಾನು. ನಾ ಏನು ಮಾಡಿ ನಾವು ಹೊಯ್ಕೊಳ್ಳೋ ಅಂಥದ್ದು? ನಾ ಯಾಕೆ ಹೊಯ್ಕೊಳ್ಳಿ ಅಂದೆ ನಾನು. ಹಂಗಲ್ರಿ ಅಪ್ಪಾರ ಅಂತಂದ್ರೆ ಮತ್ತೆ ಹೊಯ್ಕೊ ಅಂತೀಯಲ್ವ ನೀನು, ನಾ ಯಾಕೆ ಹೊಯ್ಕೊಳ್ಳಿ, ನಾ ಏನು ಮಾಡಿದ್ರು ಹೊಯ್ಕೊಳ್ಳೋ ಅಂಥದ್ದು. ಇನ್ನೂ ಹೋಳಿ ಹುಣ್ಣಿಮೆರ ದೂರ ಐತಿ, ಅದ್ರ ಬಂದರೂ ನಾವು ಹೊಯ್ಕೊಳ್ಳಂಗಿಲ್ಲ. ಅವಳ ಅರ್ಥ ಏನ್ರಿ, ಹೊಯ್ಕೊ ಅಂದ್ರೆ ಅರ್ಥ ಏನು ಗೊತ್ತೇನು? ನೀರು ಕಾಲು ಇಲ್ಲೇ ಹೊಯ್ಕೊಂತೀರ, ಮಣಿ ಮೇಲೆ ಏನು ಒಳಗೆ ಹೊಯ್ಕೊಂತೀರ ಅಂತ ಹೊಯ್ಕೊಳ್ಳೋದು ಅಂತಾರ ಅವ್ರು. ಕಾಲಿಗೆ ನೀರು ಹಾಕು, ನೀರು ಕೊಡ್ರಿ ಅನ್ನೋದಕ್ಕೆ ಹಾನಗಲ್ ಕಡೆ ಹೋದ್ರೆ ಒಳಗೆ ಹೊಯ್ಕೊಂತೀರ, ಹೊರಗೆ ಹೊಯ್ಕೊಂಡು ಮತ್ತೆ ಲಬ್ ಹೊಯ್ಕೊಂಡು ಬಿಟ್ರೆ ಮತ್ತೆ ಮುಗಿದೋಯ್ತಲ್ಲ. ನೋಡ್ರಿ, ಭಾಷೆ, ಕನ್ನಡದ ಭಾಷೆ ಬೇರೆ ಬೇರೆ ವ್ಯತ್ಯಾಸ ಇರ್ತದೆ. ಇರಲಿ. ಹಂಗೆ ಇಲ್ಲಿ ಏನು ಅಂತ ಕೇಳಿದ್ರೆ, ಮಗಳ ನೀನು ಮದುವೆಯಾಗು ಅಂತ ಕೇಳ್ತಾರೆ. ಕೇಳಿದಾಗ ಭೀಮಮ್ಮ ಅಂತಾಳೆ, ಮದುವೆ ಅಂದ್ರೆ ನೋಡಪ್ಪ ಏನು ಅಂತ ಕೇಳಿದ್ರೆ, ಮದುವೆ ಅಂತ ಕೇಳಿದ್ರೆ, ಲಗ್ನ ಅಂತ ಕೇಳಿದ್ರೆ ಜೀವನ ಕಂಟಿದ ವಿಘ್ನ ಇದ್ದಂಗೆ. ಅದಕ್ಕೆ ನಾವು ಮದುವೆ ಆಗಾಕೊಲ್ಯ. ಕೊರಳಲ್ಲಿ ಕಟ್ಟಿದೆ ಗುಂಡು, ಕಾಲಲ್ಲಿ ಕಟ್ಟಿದೆ ಬೆಂಡು, ತೇಲಲಿಯದು ಬೆಂಡು, ಮುಳುಗಲಿಯದು ಚೆಂಡು, ಇಂತಪ್ಪ ಶರದಿ ಸಂಸಾರವನ್ನು ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಅದಕ್ಕಪ್ಪ ನಾನು ಮದ್ವಿ ಒಲ್ಲೆ ಅಂತ ಹೇಳಿದಾಗ ಏನು ಹೇಳ್ತಾರಂತ ಕೇಳಿದ್ರೆ, ಅಮ್ಮ ನೋಡ್ವಾ ಹಂಗಲ್ಲ, ಮದುವೆ ಆಗ್ಬೇಕು. ಬಾಲಲೀಲಾ ಮಹಂತ ಶಿವಯೋಗಿಗಳು ಇಲ್ಲೇ ಗದಗ ಜಿಲ್ಲೆಯವರೇ ಬಾಲಲೀಲಾ ಮಹಂತ ಶಿವಯೋಗಿಗಳು ಅಂತ ಆಗಿ ಹೋದ್ರು. ಅವರೊಂದು ಮಾತು ಹೇಳ್ತಾರೆ, ಸಂಸಾರದಿಂದ ಸದ್ಗತಿಯುಂಟು ಕೇಳ್ಮಗನೆ ಬಸವಾದಿ ಶಿವಶರಣರಿಗಿದೇನಿದ್ದಿಲ್ಲವೇ, ಸಂಸಾರ ಮಂಪಿಡಿದು ಸನ್ಮಾರ್ಗದಲ್ಲಿ ನಡೆವಂಗೆ ಕುಶಲ ಶಂಕರ ತಾನು ಮೋಕ್ಷವನ್ನು ಕೊಡುವ ಅಂತ ಹೇಳ್ತಾರೆ. ಅಮ್ಮ ಭೀಮಾ ನೋಡ್ವಾ ಮಗಳೇ, ಏನು ಅಂತ ಕೇಳಿದ್ರೆ, 12ನೇ ಶತಮಾನದಲ್ಲಿ ಬಸವಣ್ಣವ್ರು ಇದ್ರಲ್ಲ, ಎಷ್ಟು ಲಗ್ನ ಆಗಿದ್ರು? 2 ಲಗ್ನ ಆಗಿದ್ರು. ಸಂಸಾರದಲ್ಲಿದ್ರು ಕೂಡ ಭಕ್ತಿ ಭಂಡಾರಿ ಎನಿಸ್ಕೊಂಡ್ರು. ಎಷ್ಟು ದೊಡ್ಡವರಿದ್ರುವ, ಸಂಸಾರದಾಗಿದ್ದು ಸದ್ಗತಿಯನ್ನು ಪಡೆದ್ರುವ. ಅದಕ್ಕೆ ಹೆಣ್ಮಕ್ಳು ಯಾವಾಗಲೂ ಲಗ್ನ ಆಗಿ ಏನಾಗಬೇಕು, ಸದ್ಗತಿಯನ್ನು ಪಡಿಬೇಕು ಅಂತ ಹೇಳಿ ನೀ ಕೇಳಿಲ್ಲ ಏನು? ಹಿಂದೆ ವೇದ ಕಾಲದಲ್ಲಿ ಅತ್ರಿ ಮಹರ್ಷಿಗಳ ಹೆಂಡತಿ ಅನಲಾಯಿ ಅಂತ ಇದ್ಲು. ಎಂಥ ಪತಿವ್ರತ ಹೆಣ್ಮಗಳಿದ್ಲು ಅಂತ ಕೇಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಅವಳ ಮನೆಗೆ ಬರ್ತಾರ. ಆಕೆಯ ಪಾತಿವೃತ್ಯವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ. ಬಂದಂತ ಅತಿಥಿಗಳಿಗಪ್ಪ ಬರ್ರಿ, ಕಾಲ್ ತೊಳ್ಕೋರಿ, ಪ್ರಸಾದ ಮಾಡ್ರಿ ಅಂತ ಹೇಳಿ ಕುಂದುರ್ಸ್ತಾಳೆ. ಚಾಪಿ ಹಾಸ್ಯ ಅತ್ರಿ ಮಹರ್ಷಿಗಳ ಹೆಂಡತಿ ಅನಲಾಯಿ. ಪ್ರಸಾದ ಮಾಡ್ರಿ ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಕಿಡಿಗೇಡಿಗಳಿರ್ತಾರೆ. ಆಕಿಗೊಂದು ಪ್ರಶ್ನೆ ಹಾಕ್ತಾರೆ, ನೋಡು ನೀನೇನಾದರೂ ನಮ್ಗೆ ಊಟ ಮಾಡಿಸ್ಬೇಕಾಗಿತ್ತು ಅಂತ ಕೇಳಿದ್ರೆ, ಪ್ರಸಾದ ಮಾಡಿಸ್ಬೇಕಾಗಿತ್ತು ಅಂತ ಕೇಳಿದ್ರೆ, ಹಿಂಗೆ ನೀ ಪ್ರಸಾದ ಮಾಡಿಸಿದ್ರೆ ನಾವು ಊಟ ಮಾಡಂಗಿಲ್ಲ. ಏನು ಮಾಡ್ಬೇಕಂತ ಕೇಳಿದ್ರೆ, ನೀ ಮೈ ಮ್ಯಾಗಿರ್ತಕ್ಕಂಥ ಎಲ್ಲ ಬಟ್ಟೆಯನ್ನು ಏನ್ರಿ ತೆಗೆದು ನಮಗೆ ಊಟ ನೀಡಬೇಕು ಅಂತಾರೆ ಇವರು ಮೂವರು. ಅಲ್ಲಿಂದ ಬಂದಿರ್ತಾರೆ ಇದನ್ನ ಮಾಡಕ್ಕೆ, ಮ್ಯಾಲಿಂದ.
ಹಂಗೆ ನೀಡಬೇಕು ಅಂದಾಗಕ್ಕೆ ಅಂತಾಳೆ ಓಹೋ ಓಕೆ ಅಂತಾಳಕ್ಕೆ. ಎಷ್ಟು ಚಾಲೆಂಜಿಂಗ್ ಆಯ್ತು ಅಂತಾಳೆ, ನಾ ಮಾಡ್ತೀನಿ ಅಂತಾಳೆ. ಬಡ ಬಡ ಗಂಡ ಕುಂತಿರ್ತಾನೆ ಅತ್ರಿ ಮಹರ್ಷಿ, ಹೋಗಿ ಅವನ ಪಾದ ತೊಳ್ಕೊಂತಾಳೆ. ಪಾದ ತೊಳ್ಕೊಂಡು ಒಂದು ಬುಟ್ಟಿ ಒಳಗಡೆ ಆ ಪಾದವನ್ನು ತೊಳೆದ ನೀರನ್ನು ತಗೊಂಡ್ಬರ್ತಾಳೆ. ನೀರನ್ನು ತಂದ ಇವ್ರೇನು ಮೂವರು ಕುಂತಿದ್ರಲ್ಲ ಆ ಮೂವರ ಮೇಲೆ ಆ ಪಾದೋದಕವನ್ನು ಹಿಂಗೆ ಉಗ್ಗಿ ಬಿಡ್ತಾಳೆ. ಉಗ್ಗಿದಾಗ ಏನಾಗ್ಬಿಡ್ತೈತೆ ಅಂತ ಕೇಳಿದ್ರೆ ಅವ್ರು ದೊಡ್ಡವರು ಹೋಗಿ ಇಟ್ ಮೂರು ಕೂಸಾಗಿ ಉಳ್ಳಾಡಕತ್ತಿ ಟ್ಯಾ 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 ಅಳಕತ್ತಾವ. ಅಳಕತ್ತಾಗ ಮಕ್ಕಳ ಮುಂದೆ ಹೆಂಗಿದ್ರೇನು? ಹೆಂಗಿದ್ರೇನು ಮಕ್ಕಳ ಮುಂದೆ? ದನಗಳ ಮುಂದೆ ಹೆಂಗಿದ್ರೇನು? ಜನಗಳ ಮುಂದೆ ಹಂಗಿರ್ಲಿಲ್ಲ ಅಂದ್ರೂ ಕೂಡ ಮಕ್ಕಳ ಮುಂದೆ ಹೆಂಗಿದ್ರೇನು? ಚೈಲ್ಡ್ ಈಸ್ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಹಂಗ ಆ ಮಕ್ಕಳ ಮುಂದೆ ಈ ಅನಲಾಯಿ ಏನು ಮಾಡಿದ ಅಂತ ಕೇಳಿದ್ರೆ ಆ ಟ್ಯಾ ಅಳುವಂಥ ಮೂರು ಮಕ್ಕಳನ್ನ ಕೈಲಿ ಹಿಂಗೆ ತಗೊಂಡು ಅಪ್ಕೊಂಡು ಹಿಂಗೆ ಎದಿಗೆ ಅಪ್ಕೊಂಡ್ಲಂತ ಅವ್ನು ತಗೊಂಡು ಅವನೇ ಏನಾದ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಸ್ವರೂಪಿಗಳಾದಂಥ ಗಾಣಗಾಪುರದ ದತ್ತಾತ್ರೇಯ ಆದ ಅನ್ನುವಂಥದ್ದು ದತ್ತಾತ್ರೇಯನ ಚರಿತ್ರೆ ಬರ್ತದೆ. ಆಷಾಢ ಏಕಾದಶಿಯಲ್ಲಿ ಅವನನ್ನು ನೆನಿಬೇಕು ನಾವು. ಅಪ್ಪಣ್ಣವ್ರು ಇವತ್ತು ಆಷಾಢ ಏಕಾದಶಿ ನನಗೆ ಹೇಳೇ ಬಿಟ್ಟಾರ ಇವತ್ತು ಫೋನ್ ಹಚ್ಚಿ. ನೋಡ್ರಿ ಅದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಆ ದತ್ತಾತ್ರೇಯ ಆದ ಅವರು ಪ್ರಸಾದವನ್ನು ಮಾಡಿದ್ರು. ನೋಡುವ ಭೀಮಾ, ಇಂತಿಂಥ ಅತ್ರಿ ಮಹರ್ಷಿಗಳ ಹೆಂಡತಿಯಾಗಿರ್ತಕ್ಕಂಥ ಅನಲಾಯಿನೇ ಹಿಂಗೆ ಬದುಕಿ ಹೋಗ್ಯಾಳ. ಇದರಾಗ ಶ್ರೇಷ್ಠವಾಗಿದೆ. 12ನೇ ಶತಮಾನದ ಶರಣರಲ್ಲಿ ಎಷ್ಟು ಮಂದಿ ಇದ್ರು ಅಂತ ಕೇಳಿದ್ರೆ ಎಲ್ಲರೂ ಸಂಸಾರಿಕರಿದ್ರು, ಲಗ್ನ ಆಗಿದ್ರು. ಆದ್ರೆ 5 ಮಂದಿ ಮಾತ್ರ ಇದ್ದು 12ನೇ ಶತಮಾನದ ಶರಣರು ಎಲ್ಲರೂ ಗೃಹಸ್ಥರಾಗಿದ್ರು, ಮಕ್ಕಳ ಹಡೆದಿದ್ರು, ಕಾಯಕವನ್ನು ಮಾಡ್ತಿದ್ರು, ಅರಮನೆಯನ್ನು ಬಿಟ್ಟು ಬಂದಿದ್ರು, ಮಹಾ ಸಂಪತ್ತನ್ನು ಬಿಟ್ಟು ಬಂದಿದ್ರು. ಬಿಟ್ಟು ಬಂದು ಬಸವಣ್ಣನ ಹತ್ರ ಗಂಡ ಹೆಂಡತಿ ಕೂಡಿ ಬದುಕಿ ಕಾಯಕ ಮಾಡಿದ್ರವ. ಕೇವಲ 5 ಮಂದಿ ಇದ್ರು 12ನೇ ಶತಮಾನದಲ್ಲಿ. ಯಾರು? ಸನ್ಯಾಸಿಗಳು 5 ಮಂದಿ ಇದ್ರು. ಚನ್ನಬಸವಣ್ಣ ಒಬ್ರು, ಚನ್ನಬಸವಣ್ಣವರು ಸನ್ಯಾಸಿಗಳಾಗಿದ್ರು. ಪ್ರಭುದೇವರೊಬ್ಬರು ಸನ್ಯಾಸಿಯಾಗಿದ್ರು. ಅಕ್ಕ ಮಹಾದೇವಿ ಮತ್ತೆ ಬೋಂತಾದೇವಿ, ಸಿದ್ದರಾಮ, ಹೀಗೆ 5 ಮಂದಿ ಮಾತ್ರ ಸನ್ಯಾಸಿದ್ರು. ಉಳಿದವರೆಲ್ಲ ಗೃಹಸ್ಥರಾಗಿದ್ರುವ. ಅಡ್ಡದಾರಿ ತುಳಿದು ನೀನು ಅಬಲವಾಗಬೇಕು, ದೊಡ್ಡ ಪಥ ತುಳಿವಲ್ಲಿ ಸಬಲೆಯಾಗಬೇಕು. ಹಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು, ಪಡೆದವರ ಬಾಳಿಗೆ ಬೆಳಕಾಗಬೇಕು. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತಗಬೇಕು. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತಗಬೇಕು. ತವರಿಗೆ ಅಡ್ಡದಾರಿ ತುಳಿದು ನೀನು ಅಬಲೆಯಾಗಬೇಕು, ದೊಡ್ಡ ಪಥ ತುಳಿದಲ್ಲಿ ಸಬಲೆಯಾಗಬೇಕು. ಹಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು, ಹಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು. ಪಡೆದವರ ಬಾಳಿಗೆ ಬೆಳಕಾಗಬೇಕು, ಪಡೆದವರ ಬಾಳಿಗೆ ಬೆಳಕಾಗಬೇಕು. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರು ತರಬೇಕು. ತವರಿಗೆ ವಾ. ಎಷ್ಟು ಓದು ಕಲಿತರೇನು ನೀನು ಅರಿಯಬೇಕು, ವೇದಶಾಸ್ತ್ರ ನುಡಿಗಳಂತೆ ನೀನು ಬಾಳಬೇಕು. ಎಷ್ಟು ಓದು ಕಲಿತರೇನು ನೀನು ಅರಿಯಬೇಕು, ವೇದಶಾಸ್ತ್ರ ನುಡಿಗಳಂತೆ ನೀನು ಬಾಳಬೇಕು. ಆದರ್ಶ ಸತಿ ಸಾವಿತ್ರಿ ಮಲ್ಲಮ ಮೂತಿರಬೇಕು, ಆದರ್ಶ ಸತಿ ಸಾವಿತ್ರಿ ಮಲ್ಲಮ
ನಗುತ್ತಿರಬೇಕು, ಹಾಡಿ ಹರಿಸಬೇಕು ಜನ, ಹಾಡಿ ಹರಿಸಬೇಕು ಜನ ಅಂತಾಗಬೇಕು. ಹೆಣ್ಣು ಹೆಣ್ಣು ಕಣ್ಣಾಗಬೇಕು, ಬಲ್ಲೆ ಹೆಸರು ತರಬೇಕು ತವರಿಗೆ 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 ತವರಿಗೆ. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಅನ್ನಪೂರ್ಣೆಯಂತ ಎಲ್ಲರ ಗಣಿಸಿ ತಣಿಸಬೇಕು. ಅನ್ನಪೂರ್ಣೆಯಂತ ಎಲ್ಲವ ಗುಣಿಸಿ ತಣಿಸಬೇಕು. ಸಂಸಾರದಿ ಸದ್ಗತಿಯು ಸಂಸಾರದಿ ಸದ್ಗತಿಯು ನೀನು ಕಾಣಬೇಕು. ಹೆಣ್ಣು ಹೆಣ್ಣು ಕಂಡಾಗಬೇಕು, ಬಲ್ಲೆ ಹೆಸರು ತರಬೇಕು ತವರಿಗೆ ತವರಿಗೆ. ಹೆಣ್ಣು ಲೋಕವ ಕಾಣು ಯೋಗವಾಗದೆ, ರತ್ನಪ್ರಾಯಳಾಗಬೇಕು ರತ್ನಪ್ರಾಯಳಾಗಬೇಕು ಈ ಬಾಳು ಭುವಿಗೆ. ಹೆಣ್ಣು ಕಂಡಾಗಬೇಕು, ಬಲ್ಲೆ ಹೆಸರು ತರಬೇಕು ತವರಿಗೆ 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 ತವರಿಗೆ. ಈ ರೀತಿ ಸೋಮಣ್ಣ ಮಗಳಿಗೆ ಹೇಳಾಕತ್ತಾನ. ಆಕಿ ಲಗ್ನ ಆಕಿನೇ ಅಂದ್ಲು ಅಥವಾ ಒಲ್ಲೆ ಅಂದ್ಲು ಅನ್ನುವಂಥದ್ದನ್ನು ಯಾವಾಗ ನೋಡೋಣ? ನಾಳಿನ ದಿವಸ ನೋಡೋಣ. ನಾಳೆ ಈ ವೇದಿಕೆ ಮೇಲೆ ಇಟ್ಗಿ ಭೀಮಾಂಬಿಕೆಯ ಮದುವೆ ಪ್ರಸಂಗ ಬರ್ತದೆ. ನೀವೆಲ್ಲರೂ ಮಾಡ್ತೀನಿ ಅಂದರೆ ನಾಳೆ ಸುಮ್ಮನೆ ಮಾಡೋಣ. ಮತ್ತು ಇಲ್ರಿ ಮುತ್ಯಾರ ತೇಲಿಸಿ ಹೇಳಿಬಿಡ್ರಿ ಅಂದ್ರೆ ತೇಲಿಸಿ ಹೇಳಿಬಿಡ್ತೀನಿ. ಅಭಿಪ್ರಾಯವನ್ನು ಹೋಗೋ ಮುಂದೆ ಹೇಳಿದರೆ ನಾಳೆ ಒಂದು 10-15 ನಿಮಿಷ ವಿಷಯವನ್ನು ಹೇಳಿ ಲಗ್ನಕ್ಕೆ ತಂದು ಬಿಡ್ತೇವೆ. ಆ ಮದುವೆಯನ್ನು ಕಲ್ಯಾಣ ಮಹೋತ್ಸವವನ್ನು ನಮ್ಮ ಕಮಿಟಿಯವರು ಅದನ್ನು ನಾಳೆ ಮಾಡ್ತೀವಿ ಅಂದರೆ, ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವಿ ಅಂದರೆ ಅದಕ್ಕೆ ಅವಕಾಶ ಇರ್ತದೆ. ಒಂದು 10-15 ನಿಮಿಷ ಅದಕ್ಕೆ ಅವಕಾಶ ಕೊಡ್ತೇವೆ. ಅದನ್ನು ಮಾಡಿರಿ. ಒಂದು 10-15 ನಿಮಿಷ ನಾಳೆ ಜಾಸ್ತಿ